ಕನಸಿನೊಳಾಗಲಿ ಮನಸ್ಸಿನೊಳಾಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ ಜನಕಜಾಪತಿ ನಿನ್ನ ನಾಮಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ಬಾರಂಗ. ಸಮರ್ಥ ರಾಮದಾಸರ ಹತ್ರ ಅನೇಕ ವಿದ್ಯೆಗಳಿತ್ತು. ಬ್ರಹ್ಮಜ್ಞಾನಿಗಳು ಕೂಡ ಆಗಿದ್ರು. ಅಣಿಮ ಮಹಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಸಿದ್ಧಿಗಳ ಒಡೆಯರಾಗಿದ್ರು. ಪ್ರತಿ ದಿವಸ ಸನ್ಯಾಸಿಯಾದವರು ಭಿಕ್ಷೆ ಬೇಡಬೇಕು ಅಂತ ಧರ್ಮಶಾಸ್ತ್ರದಲ್ಲಿ ಉಕ್ತವಾಗಿದೆ. ಯಾವುದೇ ಸನ್ಯಾಸಿಗಳಾದ್ರೂ ಭಿಕ್ಷೆ ಬೇಡಿಯೇ ತಿನ್ನಬೇಕು. ಅವರಿಗೆ ಭಿಕ್ಷುಕರು ಅಂತ ಹೆಸರು. ಇವತ್ತೇನಾದ್ರೂ ಯಾವುದಾದ್ರೂ ಸನ್ಯಾಸಿಗೆ ನಾವು ಭಿಕ್ಷೆ ಹಾಕಿಬಿಟ್ರೆ ಇನ್ನು 7 ಜನ್ಮಕ್ಕೆ ನಾವು ಭಿಕ್ಷೆ ಎತ್ಕೊಂಡು ತಿನ್ಬೇಕಾಗತ್ತೆ. ಆ ಥರ ಸನ್ಯಾಸಿಗಳು ಶುರುವಾಗಿಬಿಟ್ಟಿದ್ದಾರೆ. ಯಾವುದಾದ್ರೂ ಸನ್ಯಾಸಿಗೆ ಭಿಕ್ಷೆ ನಾವು ಹಾಕಿದ್ರೆ ಹೇಗಾಗಬೇಕು ನಮ್ಮ ಜೀವನ ಅಂದ್ರೆ, ಇನ್ನು 7 ಜನ್ಮಕ್ಕೂ ನಾವು ಭಿಕ್ಷೆ ಕೊಡುವವರೇ ಆಗಿರ್ಬೇಕು. ಅಷ್ಟು ಶ್ರೀಮಂತಿಕೆ ನಮಗೆ ಬರಬೇಕು ಒಬ್ಬ ಸನ್ಯಾಸಿಗೆ ಭಿಕ್ಷೆ ಹಾಕಿದ್ರೆ. ಆದ್ರೆ ಇವತ್ತಿನ ಕಾಲ ವ್ಯತ್ಯಾಸ ಆಗಿದೆ. ಹಾಗೆ ಸಮರ್ಥ ರಾಮದಾಸರು ಪ್ರತಿ ದಿವಸ ಭಿಕ್ಷಾ ಅಂದ್ರೆ ಮಧುಕರಿ ಅಂತ ಹೇಳಿದ್ರೆ ಜೇನಿನಂತೆ ಜೀವನ ಮಾಡಬೇಕು. ಮಧು ಅಂದ್ರೆ ಜೇನು. ಹೊರಡು ಹೂವಿಂದ ಹೂವಿಗೆ ಹಾರ್ತಾ ಕಿಲೋಮೀಟರ್ಗಳ ಸಂಚಾರ ಮಾಡ್ತಾ ಅದು ಜೇನನ್ನ ತಗೊಂಡು ಬರುತ್ತೆ. ಒಂದು ಗಿಡ ಜೇನು ಹುಳಕ್ಕೆ ಕೇಳುತ್ತೆ, ಅಯ್ಯ ಜೇನು ಹುಳುವೆ, ನಿನಗೇನಾದ್ರೂ ಬುದ್ಧಿ ಗಿದ್ದಿ ಇದೆಯಾ? ನನ್ನ ಟೊಂಗೆ ಮೇಲೆ ನೀನು ಗೂಡು ಕಟ್ಟಿ ನಿನ್ನ ಎಂಜಲನ್ನು ಸುರಿಸಿ ಮೇಡದಿಂದ ಗೂಡು ಕಟ್ಟಿ ಎಲ್ಲೆಲ್ಲೋ ತಿರುಗಿ ಜೇನು ತಗೊಂಡು ಬಂದು ತುಂಬಿಸ್ತಾ ಇದೀಯಾ? ಒಳಗೆ ರಾಣಿ ಜೇನು ಕುತ್ಕೊಂಡು ತಿಂತಾ ಇದ್ದಾಳೆ, ಸವಿತಾ ಇದ್ದಾಳೆ. ತುಂಬಾ ಜನಕ್ಕೆ ಜೇನು ಗೂಡುನ ಮಹಿಮೆ ಇದು ಗೊತ್ತಿಲ್ಲ, ಅದು ಹೇಗೆ ಅದಾಗತ್ತೆ ಅಂತ. ಒಳಗೊಂದು ಜೇನು ಇರುತ್ತೆ, ಅದರ ಹೆಸರು ರಾಣಿ ಜೇನು ಅಂತ, ಹೆಣ್ಣು ಜೇನದು. ಆ ಜೇನು ಹುಳುಗಳೆಲ್ಲ ಓಡಾಡುತ್ತಲ್ಲ, ಎಲ್ಲೋ ತಿರ್ಕೊಂಡು ಬರುತ್ತಲ್ಲ, ಆ ತಗೊಂಡು ಬರೋ ಜೇನು ಆ ರಾಣ ಹುಳುವಿಗೋಸ್ಕರ. मधुमक्खी का कथा में बोल रही हूं. मधुमक्खी कैसा मधु को कलेक्ट करके आती है, किसको वो लेके आती है, यानी क्वीन मक्खी को. ಆ ಮಧುಮಕ್ಕಿ ಒಳಗೆ ಕುತ್ಕೊಂಡು ತಿಂದು ಉಂಡೆ ಆಗಿರುತ್ತೆ, ದಪ್ಪಾಗಿರುತ್ತೆ ಜೇನು ಹುಳ. ನೋಡಿ, ಒಂದೇ ಒಂದು ಹೆಣ್ಣು ಜೇನಿಗೆ ಸಾವಿರಾರು ಜೇನುಗಳು ಕಷ್ಟಪಡುತ್ತೆ. ಇದು ವಿಚಿತ್ರ, ಇದು ಪ್ರಕೃತಿಯ ಕಥೆ. ಇದು ಗಂಡಸಿನ ಜೀವನ ಹೆಣ್ಣಿಗೋಸ್ಕರವೇ ಇರುತ್ತೆ. ಒಂದೇ ಒಂದು ಹೆಣ್ಣು ಜೇನದು, ಆದ್ರೆ ಅಲ್ಲಿ ಗೂಡು ಕಟ್ಟು ಪಿಚಿ ಇರುತ್ತಲ್ಲ, ಅದಿಷ್ಟೂ ಗಂಡು ಜೇನುಗಳು, ಯಾವುದು ಹೆಣ್ಣಲ್ಲ. ಬುದ್ಧಿ ಗೊತ್ತಿತ್ತ ಇದು? ನೋಡಿ, ಅದ್ಭುತ ಇದು. ಮಧುಕರ ವೃತ್ತಿ ಎನ್ನದು ಬಲು ಚಂದದು ಅಂತ ಪುರಂದರದಾಸರು ಹೇಳ್ತಾರೆ. ಮಧುಕರ ವೃತ್ತಿ ಎನ್ನದು ಬಲು ಚಂದದೋ, ಮಧುಕರ ವೃತ್ತಿ ಎನ್ನದು ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ, ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ ಆಲಾಪಿಸುತ್ತ ಬಲು ಓಲಗ ಮಾಡುವಂತ. ಓಲಗ ಅಂತ ಅದಕ್ಕೆ ಬಂತು ನೋಡ್ರಿ. ಓಲಗ ಅಂದ್ರೆ ಓಲೈಸೋದು. ನೀವು ವಾಲ್ಗ ಅಂತೀರಿ, ವಾಲ್ಗ ಅಲ್ಲ, ಓಲಗ ಅಲ್ಲ. ಈಗ ಗೊತ್ತಾಯ್ತು ನೋಡಿ. ಆಲಾಪಿಸುತ್ತ ಬಲು ಓಲಗ ಮಾಡುವಂತ ಮಧುಕರ ವೃತ್ತಿ ಎನ್ನದು. ಒಬ್ಬ ಗೃಹಸ್ಥನಾದವನು ಮಧುಕರ ವೃತ್ತಿಯ ಬಗ್ಗೆ ಹೇಳ್ತಾ ಇದ್ದಾನೆ. ಅಂತಹ ಮಧುಕರ ವೃತ್ತಿಯನ್ನ ರಾಮದಾಸರು ಪ್ರತಿ ದಿವಸ ಮಾಡ್ತಾ ಇದ್ರು. ಎಷ್ಟು ಮಧುಕರ ವೃತ್ತಿ ಮಾಡಬೇಕು ಅಂದ್ರೆ ಅವತ್ತಿನ ದಿವಸಕ್ಕೆ ಮುಗಿದೋಗ್ತದು, ಮರು ದಿವಸಕ್ಕೆ ಇರೋ ಹಾಗಿಲ್ಲ. ಅದಕ್ಕೆ ನಮ್ಮ ಮಠದಲ್ಲಿ ಒಂದು ಸ್ಲೋಗನ್ ಇದೆ, ತಂಗಳು ದುಡ್ಡು ಕಟ್ಟಿದವರ ಗಂಡ ಅಂತ ಇದೆ. ಸನ್ಯಾಸಿಯ ಸಂಗ್ರಹ ಹೇಗಿರ್ಬೇಕು, ನಾಳೆಗೇನು ಅಂತಿಲ್ಲ.
ನೆನ್ನೆದಾಗೋಯ್ತು, ನಾಳೆ ವಿಚಾರ ಇಲ್ಲ, ಇವತ್ತು ಮುಗಿದು ಬಿಡ್ಬೇಕು, ಇಷ್ಟೇ ಸಂಗ್ರಹ ಮಾಡಬೇಕು ಸನ್ಯಾಸಿಯಾದವನು. ಹಾಗೆ ಸಮರ್ಥ ರಾಮದಾಸರು ಒಬ್ಬ ಶ್ರೀಮಂತೆ ಮನೆಯ ಮುಂದೆ ಬಂದು ಭಿಕ್ಷಾಂದೇಹಿ ಎಂದ್ರು. ಒಂದ್ಸಲ ಆಯ್ತು, 2 ಸಲ ಆಯ್ತು, 3 ಸಲ ಆಯ್ತು, 10 ಸಲ ಕೂಗುದು ಭಿಕ್ಷಾಂದೇಹಿ ಭಿಕ್ಷಾಂದೇಹಿ. ಆ ಮನೆ ಹೆಣ್ಮಗಳು ಮೊದಲು ಕೆಲಸದೊಳಗೆ ಕಳಿಸಿದ್ಲು, ಅದೇನೇನೋ ಅವತಾರಗಳು. ಕಡೆಗೆ ಆ ಹೆಣ್ಮಗಳೇ ಬಂದು ಮರಾಠಿ ಒಳಗೆ ಹೇಳ್ತಾಳೆ, ಕಡಿದ್ರೆ 2 ಆಳ್ ಆಗೋಗಿದಿ, ಅಷ್ಟು ಮೈ ಅಂದ್ರೆ ದಪ್ಪವಾಗಿದಿ, ಗಟ್ಟಿಯಾಗಿದಿ, ದುಡ್ಕೊಂಡು ತಿನ್ನಕ್ಕಾಗಲ್ವ ನಿನಗೆ, ಯಾಕೆ ಭಿಕ್ಷೆ ಬೇಡ ಜೀವನ ಮಾಡ್ತೀಯ, ನಡಿಯಾಚಿಗೆ ಅಂತ ಬೈದು. ರಾಮದಾಸರು ವಾಪಸ್ ಹೋದ್ರು. ಮತ್ತೆ ಮರುದಿವಸ ಬಂದು ಭಿಕ್ಷಾಂದೇಹಿ ಎಂದರು. ಆದ್ರೆ ರಾಮದಾಸರು ಉಪವಾಸವಿದ್ದರು. ಯಾಕೆಂದ್ರೆ ಅವಳ ಮನೇಲಿ ಭಿಕ್ಷೆ ಸಿಕ್ಕಿಲ್ವಲ್ಲ, ಉಪವಾಸ. ಮತ್ತೆ ಮರುದಿವಸ ಅವಳ ಮನೆ ಮುಂದೆ ಬಂದರು. ಹೀಗೆ 1-2-3 ದಿನ ಮಾಡಿದ್ರು ಅಂತ ಕಾಣುತ್ತೆ. ಕಡೆಗಳಿಗೆ ತಲೆ ಕೆಟ್ಟೋಯ್ತು, ಇದೇನಿದು, ನಾ ಭಿಕ್ಷೆ ಹಾಕೋಲ್ಲ ಅಂದ್ರೂ ಬರ್ತಾನಲ್ಲ ಅಂತ ಹೇಳಿ ಅವತ್ತು ಭಿಕ್ಷೆಯನ್ನ ತಂದು ಹಾಕ್ತಾಳೆ. ಹೇಗಿತ್ತು ಭಿಕ್ಷೆ ಅಂದ್ರೆ ತಿನ್ನೋರಿಗೆ ಗೊತ್ತು. ಅವತ್ತಿಂದ ನಿಮ್ಮ ಬಾಯಿಗೆ ಮಣ್ಣು ಹಾಕ ಅಂತ ಬಂತೋ ಏನೋ ಗೊತ್ತಿಲ್ಲ. ನಿನ್ ಬಾಯಿಗೆ ಮಣ್ಣು ಹಾಕ ಅಂತಾರೆ ನೋಡಿ, ಅವತ್ತಿಂದೇ ಬಂದಿರಬಹುದು ಏನೋ. ಆಕೆ ಏನ್ ಮಾಡಿದ್ಲು, ಒಂದು ಬೊಗಸೆ ಮಣ್ಣನ್ನ ತಂದು ಹಾಕಿದ್ಲು. ರಾಮದಾಸರು ಜಯ ಜಯ ಶ್ರೀರಾಮ್ ಅನ್ಕೊಂಡು ಹೋದ್ರು. ಮತ್ತೆ ಮರುದಿನ ಬಂದ್ರು. ಇದು ಮರ್ಯಾದೆ ಮಾತಿಗೆ ಒಳಗಾಗೋದಲ್ಲಿದು ಅಂತ ಹೇಳಿ 4 ಬೊಗಸೆ ಮಣ್ಣು ಹಾಕೋದ್ನು. 5ನೇ ದಿವಸ ಒಂದು ಬುಟ್ಟಿ ಮಣ್ಣು ಹಾಕೋದ್ನು. 6ನೇ ದಿನ 2 ಬುಟ್ಟಿ ಮಣ್ಣು ಹಾಕೋದ್ನು. 3ನೇ ದಿನ 3 ಬುಟ್ಟಿ ಮಣ್ಣು ಹಾಕೋದ್ನು. 4ನೇ ದಿನ 4 ಬುಟ್ಟಿ ಹಾಕಕ್ ಹೋಗ್ಲಿ, ಎಕ್ಸಕ್ಕಾಗಲ್ಲ ಅದು. ಹಾಗೆ 3 ತಿಂಗಳ ಕಾಲ ಮಣ್ಣನ್ನು ಹಾಕಿದ್ದಾಳೆ ರಾಮದಾಸರ ಜೋಳಿಗೆ. ಒಂದು ದಿನ ರಾಮದಾಸರು ಭಿಕ್ಷೆಗೆ ಹೋಗಲೇ ಇಲ್ಲ. ಹಾಗೆ ಅಭಿರಾಮವಾಗಿ ಮಾತನಾಡ್ತಾ ಕೂತ್ಕೊಂಡಿದ್ರು. ಹೊರಕ್ಕೆ ಅಗರ್ ನೇ ಹೋತು ತುಮಕೋ ಹೋತಾ ಹೇ ಒಂದರ. ಛತ್ರಪತಿ ಶಿವಾಜಿ ಮಹಾರಾಜರು ಸಮರ್ಥ ರಾಮದಾಸರ ದರ್ಶನಕ್ಕೆ ಬಂದಿದ್ದ. ಸಮರ್ಥ ರಾಮದಾಸರು ಕೂತ್ಕೊಂಡು ಮಾತಾಡ್ತಾ ಇದ್ರು. ಒಬ್ಬ ಶಿಷ್ಯ ಬಂದು ಕಿಂಡಲ್ ಮಾಡೋಕೆ, ಕೆಲವು ಶಿಷ್ಯರು ಇರ್ತಾರೆ, ನಮ್ಮಲ್ಲೇ ಇರ್ತಾರೆ, ನಮ್ಮನ್ನು ಕಿಂಡಲ್ ಮಾಡ್ತಾ ಇರ್ತಾರೆ. ಸ್ವಾಮಿ ಹುಷಾರಾಗಿರ್ಬೇಕು, ತಾವು ತಮ್ಮ ಬಗ್ಗೆ ಹಾಗೂ ಹೀಗೂ ಹಾಗೋ ಹೀಗೆಲ್ಲ ಕಿಂಡಲ್ ಮಾಡ್ತಿರ್ತಾರೆ. ಮೂರ್ಖ ಮುಟ್ಟಾಳ್ರವರು, ಅಯೋಗ್ಯ ಶಿಖಾಮಣಿಗಳವರು. ಒಮ್ಮೆ ಗುರುವಾಗಿ ಸ್ವೀಕರಿಸಿದ ಮೇಲೆ ಗುರುವಿಗೆ ಬುದ್ಧಿ ಹೇಳುವಂತ ಮೂರ್ಖನ್ನ, ಅಂತ ಶತಮೂರ್ಖನ್ನ ಈ ಪ್ರಪಂಚದಲ್ಲಿ ಯಾರೂ ನೋಡಬಾರದು. ಸತ್ತು ಹೆಣ ಕೊಳತು 3 ತಿಂಗಳು ಹೊಸತೆ ಬಂದ್ರು ಮೇಲ್ಗೆ ಎಲ್ಲ ಮುಟ್ಕೊಂಡ್ಬಿಟ್ಟು ಆರಾಮಾಗಿ ಊಟ ಮಾಡ್ಬೋದು. ರಜಸ್ವಲೆಯಾದ ಅದು ಮುಟ್ಟಾದ ಹೆಂಗಸನ್ನ ಮುಟ್ಟಿಕೊಂಡು ದೇವರ ಪೂಜೆ ಮಾಡ್ಬೋದು. ಮಾಡ್ಬೋದಾ? ಮಾಡಬಾರದು, ಮಾಡಬಹುದು. ಯಾವಾಗ? ಮಧ್ವಾಚಾರ್ಯರ ಮಾತಿನಂತೆ ನಾನು ಹೇಳ್ತೇನೆ. ಏನ್ ಹೇಳ್ತಾರೆ ಆಚಾರ್ಯ ಮಧ್ವರು? ವರಂ ಸ್ವಮಾತೃಗಮನಂ, ವರಂ ಗೋಮಕ್ಷಭಕ್ಷಣಂ. ಇದೇ ಅದು ವರಂ ಸ್ವಮಾತೃಗಮನಂ. ಅಕಸ್ಮಾತ್ ತಾಯಿಯನ್ನು ಸೇರಿದರೂ ವರ ಶ್ರೇಷ್ಠ ಆಗಬಹುದೇನೋ, ಸೇರಬಾರದು. ವರಂ ಗೋಮಾಂಸ ಭಕ್ಷಣಂ, ಗೋಮಾಂಸ ತಿಂದರೂ ಕೂಡ ಶ್ರೇಷ್ಠ. ಯಾವಾಗ ತಿನ್ನಕೂಡದು? ಅಕಸ್ಮಾತ್ ಏಕಾದಶಿ ದಿವಸ ಅನ್ನ ತಿಂದರೆ, ಒಂದ್ ಪಕ್ಷ ಗೋಮಾಂಸ ತಿಂದ್ರು ಪರವಾಗಿಲ್ಲ, ತಾಯಿ ಜೊತೆ ಮಲ್ಕೊಂಡ್ರು ಪರವಾಗಿಲ್ಲ, ಅದು ಮಲ್ಕೋಬೇಕು ಅಂತ ಅರ್ಥ ಅಲ್ಲ. ಅದಕ್ಕಿಂತ ಕನಿಷ್ಠ ಯಾವುದು? ಏಕಾದಶಿ ದಿವಸ ಅನ್ನ ತಿಂದರೆ. ಯಾಕೆ ಬಂತಿದು? ರಾಮದಾಸರು ಶಿವಾಜಿ ಬಂದಲ್ಲ. ಶಿಷ್ಯರು ಕಿಂಡಲ್ ಮಾಡುವಂತ ಶಿಷ್ಯನ ಮುಖ ನೋಡಿದ್ರೆ, ಸ್ವಲ್ಪ ನೀವು ಇಲ್ಲೇ ಇರಬೇಕು. ಕಿಂಡಲ್ ಮಾಡೋ ಶಿಷ್ಯನ ಮುಖ ನೋಡಿದ್ರೆ, ಗುರುಗಳಿಗೆ ಬುದ್ಧಿವಾದ ಹೇಳೋ ಶಿಷ್ಯನ ಮುಖ ನೋಡಿದ್ರೆ, ಈ ನಾಯಿ ಮಾಂಸ ತಿಂದ್ರು ಸರಿಯೇ, ಅಡ್ಡಿ ಇಲ್ಲ. ಮುಟ್ಟಾದೊಳಗೆ ಮುಟ್ಕೊಂಡು ದೇವ್ರನ್ನ ನೇರವಾಗಿ ಮುಟ್ಟಬಹುದು. ಸ್ವಪಚ ಅಂತೀವಿ ನಾವಲ್ಲಿ. ಸ್ವಪಚ ನಾಯಿಯನ್ನು ತಿನ್ನುವನ ಮುಖ ಕೂಡ ಬೇಕಾದ್ರೆ ನೋಡ್ಬೋದು. ಆದರೆ
ಗುರುದ್ರೋಹಿಯಾಗಿರ್ತಕ್ಕಂತಹ ಇಂಥ ಶಿಷ್ಯರನ್ನ ಕನಸಲ್ಲಿಯೂ ನೋಡಲು ಪ್ರಯತ್ನ ಮಾಡಬಾರದು. ಹಾಗೆ ಒಬ್ಬ ಶಿಷ್ಯ ಬಂದು ಸಮರ್ಥ ರಾಮದಾಸರಿಗೆ ಹೇಳ್ತಾನೆ, ಏನ್ ಬುದ್ಧಿ, ಇವತ್ತು ಭಿಕ್ಷೆಗೆ ಹೋಗಲ್ವೋ ಅಂದ್ಬಿಟ್ಟ. ಛತ್ರಪತಿ ಶಿವಾಜಿ ಕೂತ್ಕೊಂಡಿದ್ದಾರೆ, ಅವ್ರ ಮುಂದೆ ನೀವು ಭಿಕ್ಷೆಗೆ ಹೋಗಲ್ವಾ ಅಂತ ಕೇಳಿದ್ರು. ರಾಮದಾಸರು ಹೇಳ್ತಾರೆ, ಅವಳೇ ಇವತ್ತು ಬರ್ತಾಳೆ ಅಂತ. ಇದಕ್ಕೇನ್ ತಿಳ್ಕೋಬೇಕೋ ಗೊತ್ತಿಲ್ಲ. ಭಿಕ್ಷೆಗೆ ಹೋಗಲ್ವಾ ಅಂದ್ರೆ ಭಿಕ್ಷೆಗೆ ಹೋಗಲ್ಲ ಅಥವಾ ಹೋಗ್ತೀನಿ ಅಂದ್ಬೇಕು. ಅವಳೇ ಬರ್ತಾಳೆ ಇಲ್ಲಿ ಅನ್ನೋ ಶಬ್ದಕ್ಕೆ ಎರಡು ಅರ್ಥ. ಒಂದು ಭಿಕ್ಷೆಗೆ ಬರ್ತಾಳೆ ಅಂತ ತಿಳ್ಕೊಬೇಕು, ಭಿಕ್ಷೆ ಹಾಕ್ಲಿಕ್ಕೆ ಬರ್ತಾಳೆ ಅಂತ ತಿಳ್ಕೊಬೇಕು. ಸಜ್ಜನಗಡ ದೊಡ್ಡ ಗುಡ್ಡ, ಹೋಗಿ ನೋಡಿ ಯಾವಾಗಾದ್ರು ಪುಣ್ಯಗಳಿದ್ರೆ ನಿಮಗೆ. ನೀವು ನೋಡಿದ್ದೀರಾ? ನಾನು ನೋಡಿಲ್ಲ, ಇಲ್ಲಿ ತನಕ ನೋಡಿಲ್ಲ, ಒಳಗಿನ ದೃಷ್ಟಿಯಿಂದ ನೋಡಿದ್ದೀನಿ. ಹೋಗಿದ್ಯಾ? ಕೇಳ್ತು. ಆ ಸಜ್ಜನಗಡ ಹೇಗಿದೆ ಅಂದ್ರೆ ಅಲ್ಲಿ ಒಂದು ಗಿಡ ಬೆಳೆಯಕ್ ಜಾಗವೇ ಇಲ್ಲ, ಬರೀ ಗುಂಡು ಡೊಂಗರು. ಎಲ್ಲೋ ಸಂಧಿ ಮೂಲೆಯಲ್ಲಿ ಮಳೆ ಬಿದ್ದು ಯಾರ್ದಾರು ಕಾಲಿನ ಮಣ್ಣು ಬಿದ್ದಿದ್ರೆ ಅಲ್ಲಿ ಗಿಡ ಬೆಳಿಬೋದೇ ಬಿಟ್ರೆ ಅಲ್ಲಿ ಏನು ಹಂಗೆಲ್ಲ ಗಿಡ ಮರಗಳ ಬೆಳೆಯೋ ಜಾಗ ಅಲ್ಲ. ಆ ಹೆಂಗಸು ಓಡ್ಕೋತ ಬಂದ್ಲು. ಛತ್ರಪತಿ ಶಿವಾಜಿ ಕೂತಿದ್ದಾನೆ, ರಾಮದಾಸರು ಕೂತಿದ್ದಾರೆ. ಆ ಹೆಣ್ಣು ಮಗಳು ಬಂದು ಹೋ ಅಂತ ಹತ್ಕೊಂಡು ಬಂದು ಬರ್ಬೇಕಾದ್ರೆ, ಹೇ ಮಹಾರಾಜ, ಹೇ ಸಾಧು ಮಹಾರಾಜ್, ಪ್ರತಿ ದಿವಸ ನೀ ನನ್ನ ಮನೆಗೆ ಭಿಕ್ಷೆಗೆ ಬರ್ತಿದ್ದೆ. ನಾನು ಪ್ರತಿ ದಿವಸ ನಿನಗೆ ಮಣ್ಣು ಯಾಕೆ ಬರ್ತಿದ್ದೆ ಅಂತ ಕೇಳಿದ್ನು. ಭಿಕ್ಷೆಗೆ ಬರ್ತಿದ್ದೆ, ನಾನು ಮಣ್ಣು ಭಿಕ್ಷೆ ಹಾಕ್ತಿದ್ದೆ. ಹೌದು, ಹಾಕಿದ್ದಿ. ಆ ಭಿಕ್ಷೆ ಹಾಕಿದ್ರ ಫಲ ಏನಾಗಿದೆ ಗೊತ್ತಪ್ಪ? ನನ್ನ ಮಗ ಸೂಳೆಯರ್ನ ಇಟ್ಕೊಂಡು ಇದ್ದ ಬದ್ದ ಆಸ್ತಿ, ಮನೆ, ಪತ್ರ ಎಲ್ಲ ಸೂಳೆಯರ ಹೆಸರಿಗೆ ಬರೆದು ಬಿಟ್ಟಿದ್ದಾನೆ. ಇವತ್ತು ನನ್ನ ಹತ್ರ ಏನೇನೂ ಇಲ್ಲ. ಆದ್ರೆ ನಿನಗೆ ಮಣ್ಣಿನ ಭಿಕ್ಷೆ ಹಾಕದ್ನಲ್ಲ, ಅದೊಂದು ನಮ್ಮ ಮನೆ ಹಿತ್ಲು ಭೂಮಿಗೆ ಒಂದು 2 ಎಕರೆ ಭೂಮಿ ಇದೆ, ಅಲ್ಲಿಂದ ತಂದು ಮಣ್ಣು ಹಾಕ್ತಾ ಇದ್ದೆ. ಅದೊಂದನ್ನು ಮಾತ್ರ ಅವ ಯಾಕೋ ಸೂಳೆಯರಿಗೆ ಬರ್ದಿಲ್ಲ, ಇರೋದು ಅದೊಂದೇ ಭೂಮಿ ಉಳ್ಕೊಂಡಿದೆ. ನೋಡಿ, ಸನ್ಯಾಸಿಗಳಿಗೆ ಭಿಕ್ಷೆ ಹಾಕಿದ್ರೆ ಅದ್ರ ಫಲ ಏನು ಅಲ್ವಾ? ಆದರೆ ನಾನು ಯಾವ ಭೂಮಿಯ ಭಿಕ್ಷೆಯನ್ನು ಮಣ್ಣು ಹಾಕ್ತಿದ್ದೆ, ಅಲ್ಲಿ ಏನು ಬೆಳೆಯೋದು ಇಲ್ಲ. ನಿನ್ನಲ್ಲಿ ಇಂಥ ಪವಾಡ ಇದೆ ಅಂತ ನಂಗೆ ಗೊತ್ತಾಗಿದ್ರೆ ಏನು, ಅವನು ಯಾವ ಜಮೀನು ಬರ್ದಿನ ಅಲ್ಲಿ ಇದೆಲ್ಲ ಮಣ್ಣು ತಂದು ಹಾಕ್ಬಿಡ್ತಿದ್ದೆ ಅಂತ. ಇದೇ ಮನುಷ್ಯರ ಬುದ್ಧಿ. ಇಷ್ಟೊಂದು ಪವಾಡ ಇದೆಯಲ್ಲ ಈಗ ನಿನ್ನಲ್ಲಿ, ನಂಗೆ ಗೊತ್ತಿರಲಿಲ್ಲ, ಆ ಭೂಮಿ ಉಳ್ಕೊಂಡ್ಬಿಡ್ತು. ಸ್ವಲ್ಪ ಮುಂಚೆ ನೀನು ನನಗೆ ಹೇಳ್ಬಿಟ್ಟಿದ್ದಿದ್ರೆ ಅವ್ನು ಯಾವ್ಯಾವ ಜಮೀನು ಬರ್ದಿರಲ್ಲ ಅಲ್ಲಿಂದೆಲ್ಲ 1 kg ಮಣ್ಣು ತಂದು ಹಾಕ್ಬಿಡ್ತಿದ್ದೆ. ಇದರ ಅರ್ಥ ಏನು ಅಂದ್ರೆ, ಯತಿಹಸ್ತೆ ಜಲಂ ದಧ್ಯಾತ್ ಭೈಕ್ಷಂ ದಧ್ಯಾತ್ ಪುನರ್ಜಲಂ ತದನ್ನಂ ಮೇರುಣಾ ತುಲ್ಯಂ ತತ್ ಜಲಂ ಸಾಗರೋಪಂ. ಸನ್ಯಾಸಿಗಳ ಕೈಗೆ 1 ಬಿಂದು ನೀರು ಹಾಕಿದ್ರೆ ಸಾಗರಕ್ಕೆ ಸಮಾನ. ಸನ್ಯಾಸಿಗಳಿಗೆ ಅನ್ನವಿಟ್ಟರೆ ಮೇರು ಪರ್ವತಕ್ಕೆ ಸಮಾನ ಅನ್ನುವುದನ್ನ ಸಮರ್ಥ ರಾಮದಾಸರ ಕಥೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ರಾಮದಾಸರು ಅಂದ್ರೆ ಗೊತ್ತಿಲ್ಲ. ಒಂದೊಂದು ದಿನ ಒಂದೊಂದು ಅದರೊಂದು ಕಥೆಗಳನ್ನ ಹೇಳೋ ಮೂಲಕ ನಿಮಗೆ ಪರಿಚಯ ಮಾಡಿಸುವ ಒಂದು ಸಾಹಸವನ್ನ ನಾನು ಮಾಡ್ತೇನೆ. ನಾಳೆ ವರಮಹಾಲಕ್ಷ್ಮಿ ವ್ರತ. ಮಹಾಲಕ್ಷ್ಮಿಯಿಂದ ಸಾಕಾಗಿತ್ತು, ವರಮಹಾಲಕ್ಷ್ಮಿ ಅಂತ ಹೇಳೋದು. ಯಾಕೆ? ವರ ಅಂದ್ರೆ ನಾರಾಯಣ, ವರನ ಸಹಿತವಾದ ಲಕ್ಷ್ಮೀನ ಪೂಜೆ ಮಾಡಬೇಕೇ ವಿನಃ ಖಾಲಿ ಫಾಲ್ತು ಬರೀ ಲಕ್ಷ್ಮೀ ಪೂಜೆಯನ್ನು ಮಾಡುವ ಹಾಗಿಲ್ಲ. ಅದು ವರಲಕ್ಷ್ಮೀ ನಾರಾಯಣ ಅಂದ್ರೆ ನಾರಾಯಣನೂ ಇದ್ದಾನೆ, ಲಕ್ಷ್ಮೀನೂ ಇದ್ದಾಳೆ. ಲಕ್ಷ್ಮೀ ದೇವಿಯ ವರ ಯಾರು? ನಾರಾಯಣ. ಹಾಗೆ ಅದಷ್ಟು ವರಮಹಾಲಕ್ಷ್ಮಿ ವ್ರತ ಅಂದ್ರೆ ಶ್ರೀಮತಿ ಶ್ರೀ ಅಂತ, ಶ್ರೀಮತಿ ಶ್ರೀ ನಾರಾಯಣ ರಾವ್, ಶ್ರೀಮತಿ ಶ್ರೀ ನಾರಾಯಣಾಚಾರ್ಯ, ಶ್ರೀಮತಿ ಶ್ರೀ ನಾರಾಯಣ ಭಟ್ಟ, ಶ್ರೀಮತಿ ಶ್ರೀ ನಾರಾಯಣ ತಿವಾರಿ, ಶ್ರೀಮತಿ ಏನೋ ಹಾಕ್ತಾರೆ ಮುಂದೆ, ತಿವಾರಿ ದ್ವಿವೇದಿ ಲಕ್ಷ್ಮೀನಾರಾಯಣ ವ್ರತ ನಾಳೆ ಆಗುತ್ತೆ. ಮುತ್ತೈದೆಯರು ಎಲ್ಲ ಬಂದು ಇಲ್ಲಿ ದೇವಿಯ ಸೇವೆಯನ್ನು ಮಾಡಿ ನಾನು ಕೊಡುವ ಅರಿಶಿನ ಕುಂಕುಮ ತಗೊಳ್ಬೇಕು. ಶ್ರೀಕೃಷ್ಣಾರ್ಪಣ ವಸ್ತು. ನಾಳೆ ಜಡೆ ಕೊಡ್ತೀವಿ, ಅಮ್ಮನವ್ರ ಜಡೆ. ಅದು ತಗೊಂಡು ಹೋಗಿ ನಿಮ್ಮ ತಲಬಾಗಲಿಗೆ ಎದುರಿಗೆ ಸರಿಯಾಗಿ ಆ ಜಡೆಯನ್ನು ಹಾಕ್ಬೇಕು. ಆ ಜಡೆಗೆ ಪ್ರತಿ ಶುಕ್ರವಾರ ಮಲ್ಲಿಗೆ ಹೂವು, ಸಂಪಿಗೆ ಹೂವು, ಕೇದಿಗೆ ಹೂವು, ಪುನ್ನಾಗ ಎಲ್ಲ ಘಮಘಮ ಅನ್ನೋ ಹೂವು ಮುಡಿಸಿದ್ರೆ ನಿಮ್ಮ ಮನೇಲಿರೋ ದುರ್ಗಂಧದ ದೆವ್ವಗಳು ಮನೆ ಬಿಟ್ಟು ಹೊರಟೋಗುತ್ತೆ. ಅದಿರೋದೇ ಇಲ್ಲ. ದೆವ್ವಗಳು ಮನೆಗೆ ಓಡೋದ್ಮೇಲೆ ಏನಾಗುತ್ತೆ? ಬರೀ ದೇವರೇ ಇರ್ತಾರೆ. ದೇವರಿದ್ರೆ ಏನಾಗುತ್ತೆ? ದೇವರ ಹತ್ರ ಏನೇನಿದೆಯಲ್ಲ ಅದೆಲ್ಲ ಇರುತ್ತೆ.
ದೇವರ ಹತ್ರ ಆನಂದ ಇದೆ, ಸಂತೋಷ ಇದೆ, ಒಬ್ಬರನ್ನ 4 ಜನ ಹೆಂಡತಿಯರಿದ್ದಾರೆ, ಲೆಕ್ಕಿಲ್ಲ ದೇವರ ಹತ್ರ. ಅವನ ಹತ್ರ ಏನೇನಿದೆಯಲ್ಲ ಅದೆಲ್ಲ ಗೊತ್ತಿರುತ್ತೆ. ಹಾಗೆ ದೇವರ ಹತ್ರ ಹಾವಿದೆ, ಅದು ಇರುತ್ತೆ ಅಲ್ಲ, ದೊಡ್ಡ ಹಾವಿದೆ, ಅದು ಯಾವಾಗ ಏನ್ ಮಾಡುತ್ತೋ ಗೊತ್ತಿಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ. ಪ್ರತಿನಿತ್ಯ ಸ್ವಾಮಿಗಳಿಗೆ ಭಿಕ್ಷಾ ವಂದನೆ ಮಾಡ್ತಾ ಇದ್ದೀವಿ. ಸ್ವಾಮಿಗಳವನ್ನ ನೀವು ಪಾದ ಪೂಜೆಗೆ ಕರ್ಕೊಂಡು ಹೋಗ್ಬೋದು. ಅವ್ರೇನು ಇಷ್ಟು ಅಂತ ಕಾಣಿಕೆ ಅಂತ ಏನಿಲ್ಲ, ಪ್ರೀತಿಯಿಂದ ಬರ್ತಾರೆ. ಯತಿಗಳು ಮನೆಗೆ ಬಂದ್ರೆ ಸಾಕು, ನಮ್ಮ ಮನೆಗೆ ಕರ್ಮ ಎಲ್ಲ ಓಡೋಗುತ್ತೆ ಅಂತ ಸ್ವಾಮಿಗಳನ್ನ ಪಾದ ಪೂಜೆಗೆ ಕರ್ಕೊಂಡು ಹೋಗ್ಬೋದಲ್ಲ, ಕರ್ಕೊಂಡು ಹೋಗಿ ಅವರ ಪಾದವನ್ನು ತೊಳೆದು ಆ ನೀರನ್ನು ಮನೆಗೆ ಪ್ರೋಕ್ಷಣೆ ಮಾಡಿ. ಎಷ್ಟು ಕಾಣಿಕೆ ಕೊಡ್ಬೇಕು ಬುದ್ಧಿ ಏನು ಕೊಡಬೇಡಿ, ಬಿಡಿ, ಕರ್ಕೊಂಡು ಹೋಗಿ, ನಾನೇ ಕೊಡ್ತೀನಿ ಕಾಣಿಕೆ. ಯಾಕೆಂದ್ರೆ ಅಂತ ಜ್ಞಾನಿಗಳು ಮನೆಗೆ ಪಾದಕ್ಕೆ ಇಡಬೇಕು. ಸಾಧುವು ಬರುತ್ತೀಗ ದೆಸೆಗೆ, ಹೇಳಿ, ಸಾಧುವು ಬರುತ್ತೀಗ ದೆಸೆಗೆ, ಯಾರಿಗೂ ಧ್ವನಿ ಇಲ್ಲ. ಸಾಧುವು ಬರುತ್ತೀಗ ದಿಸೆಗೆ, ಸಾಧುವು ಬರುತ್ತೀಗ ದೆಸೆಗೆ, ಚರಣಗಳೋಡುತ್ತಿವೆ, ಚರಣಗಳೋಡುತ್ತಿವೆ, ಸಾಧುವು ಬರುತ್ತೀಗ ದಿಸೆಗೆ, ಸಾಧುವು ಬರುತ್ತೀಗ ದೆಸೆಗೆ, ಎನ್ನ ಚರಣಗಳೋಡುತ್ತಿವೆ, ಚರಣಗಳೋಡುತ್ತಿವೆ. ಯಾರು ಬಲ್ಲರು, ಯಾರು ಬಲ್ಲರು ಹರಿಗಿರ, ಯಾರು ಬಲ್ಲರು ಹರಿಗಿರಬಹುದು, ಬಲ್ಲರು ಹರಿಗಿರಬಹುದು, ಸಾಧು ವೇಷದಲ್ಲಿ ಸಾಧು ವೇಷದಲ್ಲಿ, ಕಬೀರ, ಸಾಧು ವೇಷದಲ್ಲಿ ಕಬೀರ, ಸಾಧು ವೇಷದಲ್ಲಿ, ಕಬೀರ. ಅಯ್ಯ ಕಬೀರ ಹೇಳು. ಸಾಧು ವೇಷದಲ್ಲಿ, ಸಾಧುಗಳು ಬರ್ತಾ ಇರ್ತಕ್ಕಂಥ ದೆಸೆಗೆ ನನ್ನ ಚರಣಗಳು ಓಡ್ತಾ ಇದೆ. ಯಾಕೆ ಅಂದ್ರೆ ಯಾರು ಬಲ್ಲರೋ ಹರಿಯೇ ಇರಬಹುದು, ಸಾಧು ವೇಷದಲ್ಲಿ ಕಬೀರ ಅಂತ ಹೇಳಿ. ಹಾಗಾಗಿ ಹರಿಯ ನೋಡ, ಅದು ಅವ್ರು ಹೇಳ ಪಾಪ ಕಬೀರನೇನು ಮಧ್ವಾಚಾರ್ಯರ ಗುಂಪೆಯವರಲ್ಲ. ಯಾಕೆ ಹೇಳಿ? ಹರಿಯನ್ ಸಾಧುಗಳು ಹರಿಯನ್ ಮುಟ್ರದ್ರಿ ಯಾಕ್ರಿ ಅನ್ಬಾರ್ದು? ನೀವೇ ನೋಡಿ, ಯತಿ ಹಸ್ತೆ ಜಲಂ ದದ್ಯಾತ್ ಪ್ರೇಕ್ಷಂ ದದ್ಯಾತ್ ಪುನರ್ಜಲಂ ತದನ್ನಂ ಮೇರುಣಾ ತುಲ್ಯಂ ತಜ್ಜಲಂ ಸಾಗರೋಪಂ ಯತಿರ್ಯಸ್ಯ ಗೃಹೋ ಭುಂಕ್ತೆ ತತ್ರ ಭುಂಕ್ತೆ ಹರಿಸ್ವಯಂ. ಯತಿಗಳೆಲ್ಲ ಊಟ ಮಾಡ್ತಾರೋ ಅದು ಸಾಕ್ಷಾತ್ ಹರಿಯ ಊಟ ಮಾಡ್ತಾನೆ ಅಂದ್ರೆ ಆ ಯತಿಗಳಲ್ಲಿ ಹರಿಯ ಅಂಶ ಉಂಟ ಇಲ್ಲ, ಹೌದಲ್ಲ? ಮತ್ತೆ ಕಬೀರ್ ಏನ್ ತಪ್ಪು ಹೇಳಿದ್ದಾರೆ, ಕನಕದಾಸರು ಏನ್ ತಪ್ಪು ಹೇಳಿದ್ದಾರೆ, ಎಲ್ಲ ಅದ್ಭುತವಾದನೆ ಹೇಳಿದ್ದಾರೆ ಅಂತ ಮಹನೀಯರಿಗೆಲ್ಲ ವಂದನೆ ಮಾಡ್ತಾ ನಾನು 2 ಮಾತುಗಳನ್ನ ನಾಳೆಗೆ ಮುಂದುವರಿಸ್ತೇನೆ. ಕೃಷ್ಣಾರ್ಪಣ.